ಓಂ ಆನೋ ಭದ್ರಾಕೃತವೋ ಯಂತು ವಿಶ್ವತೋ ದಬ್ಧಾಸೋ ಅಪರೀತಾಸ ಉದ್ಭಿದಾಃ ದೇವಾನೋ ಯಥಾ ಸದಮಿದ್ವ್ರತೆ ಅಸನ್ನ ಪ್ರಾಯುವೋ ರಕ್ಷಿತಾರೋ ದಿವೇ ದಿವೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಕ್ಷೇಮದಾಯಕ, ಲಾಭದಾಯಕ, ತೃಪ್ತಿದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಹಾಗಾದರೆ ನಾವೊಂದು ಮುಖ್ಯವಾದ ವಿಷಯ ತಿಳ್ಕೋಬೇಕು. ಸಂಖ್ಯಾಶಾಸ್ತ್ರದ ಪ್ರಕಾರ ಯಾವ ರಾಶಿಯವರು ಯಾವ ವಸ್ತ್ರದ ಬಟ್ಟೆ, ಯಾವ ಬಣ್ಣದ ವಸ್ತ್ರವನ್ನು ಧರಿಸಬೇಕು, ಯಾವ ಬಣ್ಣವನ್ನು ಫಾಲೋ ಮಾಡಬೇಕು, ಯಾವ ನಂಬರನ್ನು ಫಾಲೋ ಮಾಡಬೇಕು, ಯಾವ ದೇವತೆಯನ್ನು ಆರಾಧನೆ ಮಾಡಬೇಕು ಅನ್ನುವಂಥದ್ದನ್ನು ಸಂಪೂರ್ಣವಾಗಿ ಈ ವಿಡಿಯೋಲ್ಲಿ ನಾವು ನೋಡೋಣ. ಇದು ಕೂಡ ಒಂದು ಬೇಸಿಕ್ ಅಸ್ಟ್ರಾಲಜಿಗೆ ಬರುತ್ತೆ. ಬಟ್ ಸಂಖ್ಯಾಶಾಸ್ತ್ರವನ್ನು ಸಂಪೂರ್ಣವಾಗಿ ನಂಬುವಂಥವ್ರಿಗೆ ಅಷ್ಟೂ ಜನಕ್ಕೂ ಇದು ಕೂಡ ಬಹಳ ಮುಖ್ಯವಾದಂಥ ಒಂದು ವಿಚಾರ ಅಂತ ನಾನು ತಿಳಿಸ್ಬೋದು. ಸರಿ, ಹಾಗಾದರೆ ಮುಂದೆ ಬರೋಣ. ಮೇಷರಾಶಿ ಹಾಗೂ ವೃಶ್ಚಿಕ ರಾಶಿಯವರು, ಮೇಷರಾಶಿ ಹಾಗೂ ವೃಶ್ಚಿಕ ರಾಶಿಯವರು, ಈ ರಾಶಿಗೆ ಅಧಿಪತಿ ಕುಜ. ಕುಜ ಅಂದರೆ ಅಂಗಾರಕ, ಮಂಗಳ, ಅಥವಾ ಕುಜನನ್ನು ನಾವು ಸುಬ್ರಹ್ಮಣ್ಯ ಅಂತ ಕೂಡ ಕರಿತೀವಿ. ಈ ರಾಶಿಯಲ್ಲಿ ಹುಟ್ಟಿದವರು ಆದಷ್ಟು ಡಾರ್ಕ್ ಕಲರ್ಸನ್ನು ಹೆಚ್ಚು ಯೂಸ್ ಮಾಡಿ. ಡಾರ್ಕ್ ಕಲರ್ಸನ್ನು ಅಂದರೆ ಕೋರಲ್ ರೆಡ್, ಪಿಂಕು, ವೈಲೆಟ್ಟು, ರೆಡ್ಡು, ರೆಡ್ ರಿಲೇಟೆಡ್ಡು, ಆಮೇಲೆ ಯಾವ್ದು ಬೇಕಾದರೂ ಮಾಡಿ, ರೈನ್ಬೋ ಕಲರ್ಸ್ ಯಾವ್ದು ಬೇಕಾದ್ರೂ ಚೂಸ್ ಮಾಡಿ ಮೇಷ ಮತ್ತು ವೃಶ್ಚಿಕ ರಾಶಿಯವರು. ಹಾಗೆ ಅರ್ಧ ಬಿಳಿ ವಸ್ತ್ರವನ್ನು ಉಪಯೋಗಿಸ್ತಕ್ಕಂಥದ್ದು, ಅಂದರೆ ಪ್ಯಾಂಟು ಯಾವುದಾದ್ರೂ ಬೇರೆ ಕಲರು, ಶರ್ಟು ವೈಟ್ ಹಾಕ್ಕೊಳ್ಳುವಂಥದ್ದು. ಈ ಥರ ಬಿಳಿಯನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಕ್ಕಂಥದ್ದು ಮೇಷ ಹಾಗೂ ವೃಶ್ಚಿಕ ರಾಶಿಯವರಿಗೆ ಭಾಳ ವಿಶೇಷವಾದಂಥ ಫಲ ಅನ್ನುವಂಥದ್ದು ಸಿಗುವಂಥದ್ದು ಸಾಧ್ಯತೆಗಳು ಹೆಚ್ಚಾಗಿದೆ. ಇದು ಬಣ್ಣ, ನೀವು ವಾಹನ ತಗೊಳ್ಬೇಕಾದ್ರೂ ಕೂಡ ಕೋರಲ್ ರೆಡ್ಡು, ಜರ್ಮನ್ ರೆಡ್ಡು, ಪಿಂಕ್ ರೆಡ್ಡು, ಪರ್ಪಲ್ ರೆಡ್ಡು, ಆಮೇಲೆ ಚೆರಿ ರೆಡ್ಡು, ಈ ಥರದ ರೆಡ್ಡು, ಪರ್ಪಲ್ಲು, ವೈಲೆಟ್ಟು, ಪಿಂಕ್ ಈ ಥರದ ಹೋಗ್ಬೋದು. ಆ ಥರದ ರೆಡ್ ಅಂದರೆ ನಿಮಗೆ ಅತ್ಯಂತ ಅದೃಷ್ಟ ಕೊಡುವಂಥ ಬಣ್ಣ. ಮಿಕ್ಕಿದ ಬಣ್ಣ ಹಾಕಲೇಬಾರ್ದು ಅಂತಲ್ಲ. ಈಗ ಲಾಯರ್ಸು ಕಪ್ಪು ಬಣ್ಣ ಹಾಕಲೇಬೇಕು, ಕಪ್ಪು ಕೋಟ್ ಹಾಕದೆ ಅವರು ಜಡ್ಜ್ ಸಾಹೇಬರ ಮುಂದೆ ನಿಲ್ಲಕ್ಕಾಗಲ್ಲ ಅಲ್ವಾ? ಹಾಗೆ ಅವರವರ ಒಂದು ವೃತ್ತಿ ಜೀವನದಲ್ಲಿ ಆ ಬಣ್ಣವನ್ನು ನಾವು ತಗೊಳ್ಳಿಕ್ಕಾಗಲ್ಲ. ಹೆಚ್ಚು ಅದೃಷ್ಟವನ್ನು ತಂದು ಕೊಡುವಂಥ ಬಣ್ಣ ಮೇಷ ಹಾಗೂ ವೃಶ್ಚಿಕ ರಾಶಿಯವರಿಗೆ ಕೆಂಪು ಅಂತ ಹೇಳ್ಬೋದು. ಅದಾದಮೇಲೆ ನಂಬರ್ 9, 9ನೇ ಸಂಖ್ಯೆ ಅನ್ನುವಂಥದ್ದು ಮೇಷ ಹಾಗೂ ವೃಶ್ಚಿಕ ರಾಶಿಯವರಿಗೆ ಅದ್ಭುತವಾದಂಥ ಫಲ ಕೊಡುತ್ತೆ. ಹಾಗೆ ಸುಬ್ರಹ್ಮಣ್ಯನ ಆರಾಧನೆ ಮಾಡ್ತಕ್ಕಂಥದ್ದು ಬಹಳ ಒಳ್ಳೆಯದು. ಹೆಚ್ಚು ಮೇಷ ಹಾಗೂ ವೃಶ್ಚಿಕ ರಾಶಿಯವರು ಸುಬ್ರಹ್ಮಣ್ಯನನ್ನ ಆರಾಧನೆ ಮಾಡೋದ್ರಿಂದ ಮತ್ತಷ್ಟು ಮಗದಷ್ಟು ಹೆಚ್ಚಿನ ಫಲ ಅನ್ನುವಂಥದ್ದು ನಿಮ್ಗೆ ಸಿಗುತ್ತೆ. ಸುಬ್ರಹ್ಮಣ್ಯ ಮಾತ್ರ ಅಲ್ಲದೆ ಸುಬ್ರಹ್ಮಣ್ಯ ಸ್ವಾಮಿ, ವೀರಭದ್ರ ಸ್ವಾಮಿ, ಕಾಲಭೈರವ ಸ್ವಾಮಿ, ಲಕ್ಷ್ಮೀ ನರಸಿಂಹಸ್ವಾಮಿ, ಹೀಗೆ 4 ದೇವತೆಗಳಲ್ಲಿ ಯಾವುದಾದ್ರೂ ದೇವತೆಗಳನ್ನು ಆರಾಧನೆ ಮಾಡೋದ್ರಿಂದ ಮೇಷರಾಶಿಯವರಿಗೆ ಹಾಗೂ ವೃಶ್ಚಿಕ ರಾಶಿಯವರಿಗೆ ಅತ್ಯಂತ ಶುಭ ಫಲ. ತಿಳ್ಕೊಟ್ರಲ್ಲ ಮೇಷರಾಶಿದು. ಹಾಗಾದರೆ ನೆಕ್ಸ್ಟ್ ವೃಷಭ ಹಾಗೂ ತುಲಾರಾಶಿ. ವೃಷಭ ರಾಶಿಗೆ ಅಧಿಪತಿನೂ ಶುಕ್ರನೇ, ತುಲಾರಾಶಿಗೆ ಅಧಿಪತಿನೂ ಶುಕ್ರನೇ. ವೃಷಭ ತುಲಾ ರಾಶಿಯವರಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ವಿಚಾರಣೆ ಅಂದರೆ ಯಾವ ಬಣ್ಣ ಅಂದರೆ ವೈಟ್, ಬಿಳಿ ಬಣ್ಣ ವೃಷಭ ಹಾಗೂ ತುಲಾರಾಶಿಯವರಿಗೆ ಅತ್ಯಂತ ಸಂತೋಷ ಹಾಗೂ ಸಂಭ್ರಮವನ್ನು ಕೊಡುವಂತಹ ಒಂದು ಬಣ್ಣ. ಬಿಳಿ ಬಿಟ್ಟು ನೀವು ನೀಲಿ ಉಪಯೋಗಿಸ್ಕೊಳ್ಬೋದು. ವೃಷಭ ಹಾಗೂ ತುಲಾರಾಶಿಯವರು ನೀಲಿ ಬಣ್ಣ ಉಪಯೋಗಿಸ್ಕೊಳ್ಬೋದು. ಹಸಿರು ಬಣ್ಣವನ್ನು ಹೆಚ್ಚು ಉಪಯೋಗಿಸ್ಕೊಳ್ಬೋದು. ಇದೆಲ್ಲ ಬಣ್ಣ. ನೀವು ಕಾರು ವೆಹಿಕಲ್ಸನ್ನು ತಗೋಬೇಕಾದ್ರೂ ಕೂಡ ವೈಟ್ ತಗೊಳ್ಳಿ, ಅಥವಾ ಬ್ಲೂ ತಗೊಳ್ಳಿ, ಅಥವಾ ಗ್ರೀನ್ ರಿಲೇಟೆಡ್ ಆಗಿರೋಂಥದ್ದು ತಗೊಳ್ಳಿ, ಆಯ್ತಲ್ಲ. ಇನ್ನು ವೃಷಭ ರಾಶಿ ಹಾಗೂ ತುಲಾರಾಶಿಗೆ ಯಾವ ಒಂದು ನಂಬರ್ ಚೆನ್ನಾಗಿರುತ್ತೆ ಅಂತಂದರೆ ನಂಬರ್ 6, 6ನೇ ಸಂಖ್ಯೆ ಭಾಳ ಅದ್ಭುತವಾದಂಥ ಫಲ ಸಿಗುತ್ತೆ. ನಂಬರ್ 6 ಅಂತೇಳಿ ನಿಮ್ಮ ಗಾಡಿ ಮೇಲೋ, ಕಾರ್ ಮೇಲೋ, ನಿಮ್ಮ ಮನೆ ಮೇಲೋ ಆ ನಂಬರ್ನ ಕಟ್ ಮಾಡಿ ಹಾಕಿಸಿ, ಅಂದರೆ ರೇಡಿಯಂ ಸ್ಟಿಕ್ಕರಲ್ಲಿ ಕಟ್ ಮಾಡಿ ಹಾಕಿಸಿ. ನಂಬರ್ 6 ತುಂಬ ಒಳ್ಳೆಯದು. ಯಾವ ದೇವತೆಯನ್ನು ಹೆಚ್ಚು ಆರಾಧನೆ ಮಾಡಬೇಕಂದ್ರೆ ಅಮ್ಮನವರನ್ನು ಹೆಚ್ಚು ಆರಾಧನೆ ಮಾಡಬೇಕು. ಸಾತ್ವಿಕ ದೇವತೆಗಳು ಅಂದರೆ ಲಕ್ಷ್ಮಿನೇ ಅಧಿಪತಿ ಶುಕ್ರನಿಗೆ. ಯಾಕಂದರೆ ಶುಕ್ರ ಅಂದರೆ ಸುಖ, ಶುಕ್ರ ಅಂದರೆ ಫಿಮೇಲ್,
ಅಂದರೆ ನಾವು ಲಕ್ಷ್ಮಿಯನ್ನೇ ಆರಾಧನೆ ಮಾಡಬೇಕು. ಹಾಗಾಗಿ ಸಾತ್ವಿಕ ದೇವತೆಗಳನ್ನು ಆರಾಧನೆ ಮಾಡ್ತಕ್ಕಂಥದ್ದು, ಅಷ್ಟಮಹಾಲಕ್ಷ್ಮಿಗಳ ಆರಾಧನೆ ಮಾಡುವಂಥದ್ದು, ಹೀಗೆ ಆ ದೇವಿಯನ್ನು ಆರಾಧನೆ ಮಾಡೋದ್ರಿಂದ ವೃಷಭ ರಾಶಿ ಹಾಗೂ ತುಲಾ ರಾಶಿಯವರಿಗೆ ಅದ್ಭುತವಾದ ಫಲ. ಇನ್ನು ಮಿಥುನ ರಾಶಿ ಹಾಗೂ ಕನ್ಯಾ ರಾಶಿ. ಮಿಥುನ ರಾಶಿ ಹಾಗೂ ಕನ್ಯಾ ರಾಶಿಗೆ ಅಧಿಪತಿಯಾಗಿರತಕ್ಕಂಥದ್ದು ಬುಧ. ಬುಧ ಅಂತಂದರೆ ನಮಗೆ ವಿಶೇಷವಾದ ಫಲವನ್ನು ಕೊಡುವಂಥವನು, ಬುದ್ಧಿ ಕೊಡುವಂಥ ಗ್ರಹ. ವೃಷಭ ರಾಶಿ ಮತ್ತು ತುಲಾ ರಾಶಿಗೆ ಶುಕ್ರ ಹೇಗೆ ಅಧಿಪತಿಯಾದ, ಶುಕ್ರ ಸುಖ ಕೊಟ್ಟ, ಹಾಗೆ ಮಿಥುನ ರಾಶಿಯವರು ಹಾಗೂ ಕನ್ಯಾ ರಾಶಿಗೆ ಅಧಿಪತಿ ಬುಧ. ಆದ್ದರಿಂದ ನೀವು ಹೆಚ್ಚು ಉಪಯೋಗಿಸ್ಬೇಕಂತಕ್ಕಂಥ ಬಣ್ಣ ಯಾವುದು ಅಂತಂದರೆ ಒಂದು ಹಸಿರು ಬಣ್ಣ, ಬಿಳಿ ಬಣ್ಣ ಅಥವಾ ನೀಲಿ ಬಣ್ಣ. ಈ ಬಣ್ಣಗಳನ್ನು ಹೆಚ್ಚು ಉಪಯೋಗಿಸೋದ್ರಿಂದ ಬಹಳ ಒಳ್ಳೆಯದು. ಜೊತೆಗೆ ಕಪ್ಪು ಬಣ್ಣವನ್ನು ನೀವು ಉಪಯೋಗಿಸ್ಬೋದು, ಏನೂ ತೊಂದರೆ ಇಲ್ಲ, ಧಾರಾಳವಾಗಿ ಉಪಯೋಗಿಸ್ಬೋದು. ನಿಮಗೆ ಭಾಗ್ಯಾಧಿಪತಿ ಶನಿನೇ, ಆಯ್ತಲ್ಲ. ಹಾಗೆ ನಂಬರ್ 5 ಅನ್ನುವಂಥದ್ದು ನಿಮ್ಗೆ ಅತ್ಯಂತ ಅದೃಷ್ಟವನ್ನು ಕೊಡುವಂಥ ಒಂದು ಸಂಖ್ಯೆ. ಆ ಸಂಖ್ಯೆಯನ್ನು ಹೆಚ್ಚು ಉಪಯೋಗಿಸ್ಕೊಳ್ಳಿ. ನಿಮ್ಮ ಮನೆ, ಆಫೀಸು, ಕಾರು, ಗಾಡಿ ಎಲ್ಲ ಜಾಗದಲ್ಲೂ ನಂಬರ್ 5 ಅನ್ನೋಂಥ ಸ್ಟಿಕ್ಕರನ್ನು ಕಟ್ ಮಾಡಿ ಅದನ್ನು ಮೆಚ್ಚಿಸೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಫಲ ಸಿಗುತ್ತೆ. ಅದರಿಂದ ನಿಮಗೆ ಒಳ್ಳೆ ಫಲ ಖಂಡಿತ ಅಭಿವೃದ್ಧಿ ಆಗುತ್ತೆ. ಇನ್ನು 4ನೇದಾಗಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಗೆ ಬಿಳಿ ಬಣ್ಣ ಅತ್ಯಂತ ಶುಭ ಫಲ. ಬಿಳಿ ಬಿಟ್ಟರೆ ನಿಮಗೆ ಹಳದಿ ಬಣ್ಣ ಅತ್ಯಂತ ಶುಭ ಫಲ, ಅತ್ಯಂತ ಸಂತೋಷವನ್ನು ಕೊಡುವಂಥದ್ದು. ವೈಟ್ ಆ್ಯಂಡ್ ಯೆಲ್ಲೋ ಅದು ಬಿಟ್ಟು ಬೇರೆ ಕಲರ್ಸು ಯೂಸ್ ಮಾಡ್ಬೋದು, ಆಲ್ಟರ್ನೇಟಾಗಿ ಯೂಸ್ ಮಾಡಿ. ಆದರೆ ವೈಟು ತುಂಬ ಚೆನ್ನಾಗಿ ನಿಮ್ಗೆ ಅನುಕೂಲ ಮಾಡುತ್ತೆ. ಹಾಗೆ ನಂಬರ್ 2 ಅನ್ನುವಂಥದ್ದು ನಿಮ್ಗೆ ಅತ್ಯಂತ ಶುಭವನ್ನು ಕೊಡುವಂಥ ನಂಬರು. 2ನೇ ನಂಬರನ್ನು ಕ್ಲೀನಾಗಿ ಕಟ್ ಮಾಡಿಸ್ಕೊಂಡು ನಿಮ್ಮ 2 ವೀಲರು, 4 ವೀಲರು, ಮನೆ, ಆಫೀಸು ಎಲ್ಲ ಕಡೆಯೂ ನಿಮ್ಗೆ ಎಲ್ಲೆಲ್ಲಿ ಅದೃಷ್ಟವನ್ನು ಬೇಕೋ ಅಲ್ಲೆಲ್ಲ ನಂಬರ್ 2 ಅಂತ ಹಾಕ್ಕೊಳ್ಳಿ. ಅದು ನಿಮಗೆ ಅದೃಷ್ಟದ ಸಂಖ್ಯೆ. ಹಾಗೆ ಯಾವ ದೇವತೆಯನ್ನು ಹೆಚ್ಚು ಆರಾಧನೆ ಮಾಡಬೇಕು ಅಂತಂದರೆ ಖಂಡಿತವಾಗಲೂ ಈಶ್ವರನನ್ನು ಹೆಚ್ಚು ಆರಾಧನೆ ಮಾಡಬೇಕು. ಕರ್ಕಾಟಕ ರಾಶಿಯವರು ಶಿವಾಲಯಕ್ಕೆ ಹೋಗುವಂಥದ್ದು, ಶಿವನನ್ನು ಆರಾಧನೆ ಮಾಡುವಂಥದ್ದು ಬಹಳ ಒಳ್ಳೆಯದು, ಬಹಳ ಉತ್ತಮ, ಬಹಳ ಶುಭ ಫಲ. ಇನ್ನು ಸಿಂಹರಾಶಿ. ಸಿಂಹರಾಶಿಗೆ ಅತ್ಯಂತ ಪ್ರಿಯವಾದ ಬಣ್ಣ ಯಾವುದು ಅಂತಂದರೆ ರೈನ್ಬೋ ಕಲರ್ಸ್, ರೆಡ್ಡು, ಎಲ್ಲ ಥರದ ರೆಡ್ಡು, ವೈಲೆಟ್ಟು, ಪರ್ಪಲ್ಲು, ಸ್ಯಾಫ್ರಾನು, ಆರೆಂಜಿಂದ ಹಿಡಿದು ರೆಡ್ ರಿಲೇಟೆಡ್ ಯಾವ್ಯಾವ ಕಲರ್ ಇದೆಯೋ, ಎಷ್ಟು ಕಲರ್ ಇದೆಯೋ ಅಷ್ಟು ಉಪಯೋಗಿಸ್ಬೋದು. ಅದೆಲ್ಲ ಅದೃಷ್ಟವನ್ನು ಕೊಡುವಂಥದ್ದೇ. 2ನೇದು ನಂಬರ್ 1, ನಿಮ್ಮ ವೆಹಿಕಲ್, 2 ವೀಲರ್ ಆಗಲಿ, ಕಾರ್ ಆಗಲಿ, ಅಥವಾ ನಿಮ್ಮ ಮನೆ ಆಗಲಿ, ಅಥವಾ ನಿಮ್ಮ ಆಫೀಸ್ ಆಗಲಿ, ಎಲ್ಲೇ ಆಗಲಿ ನಂಬರ್ 1 ಅನ್ನುವಂಥ ರೇಡಿಯಂ ಸ್ಟಿಕ್ಕರ್ನ ಕಟ್ ಮಾಡಿ ಅದರಲ್ಲಿ ಹಾಕ್ಕೊಳ್ಳಿ. ಖಂಡಿತವಾಗ್ಲೂ ನಿಮಗೆ ಅಭಿವೃದ್ಧಿಯನ್ನು ನೀವು ಕಾಣ್ಬೋದು, ಸಕ್ಸಸ್ಸನ್ನು ನೀವು ಕಾಣ್ಬೋದು. ಅದರಿಂದ ನಿಮಗೆ ಭಾಳ ಉತ್ತಮವಾದ ಫಲ ಸಿಗುತ್ತೆ. ಹಾಗೆ ಯಾವ ದೇವತೆಯನ್ನು ಹೆಚ್ಚು ಆರಾಧನೆ ಮಾಡಬೇಕಂದ್ರೆ ಸಿಂಹರಾಶಿಯವರು ಯಾರನ್ನು ಆರಾಧನೆ ಮಾಡಬೇಕು ಅಂದರೆ ಪ್ರತಿದಿನ ಬೆಳಗ್ಗೆ ಎದ್ದು ಸೂರ್ಯನ ನಮಸ್ಕಾರ, ಸೂರ್ಯನನ್ನು ಆರಾಧನೆ ಮಾಡಬೇಕು. ಸೂರ್ಯನ ಅನುಗ್ರಹ ಅನ್ನುವಂಥ ನಿಮಗಿದ್ರೆ ಸಿಂಹರಾಶಿಯವರು ಮತ್ತಷ್ಟು ಅಭಿವೃದ್ಧಿಯನ್ನು ಕಾಣ್ತೀರ, ಆಯ್ತಲ್ಲ. ಇನ್ನು ಧನಸ್ಸು ಮತ್ತು ಮೀನರಾಶಿ, ಧನುರ್ರಾಶಿ ಹಾಗೂ ಮೀನರಾಶಿ, ಈ ರಾಶಿಗೆ ಅಧಿಪತಿ ಯಾರು ಅಂತಂದರೆ ಗುರು. ಗುರು ಅನ್ನುವಂಥದ್ದು ವಿಶೇಷವಾದ ಬಣ್ಣ ಹಳದಿ ಬಣ್ಣ. ಹಾಗೆ ಹಳದಿ, ಬಿಳಿ ಮತ್ತು ಹವಳದ ಬಣ್ಣ, ಈ 3 ನಿಮಗೆ ಅದೃಷ್ಟವನ್ನು ತಂದುಕೊಡುವಂಥದ್ದು. ಹಾಗಾಗಿ ಧನುಸ್ಸು ರಾಶಿ ಮತ್ತು ಮೀನರಾಶಿಯವರು ಸಾಧ್ಯವಾದಷ್ಟು ಹಳದಿ, ಬಿಳಿ ಹಾಗೂ ಹವಳದ ಬಣ್ಣವನ್ನು ಹೆಚ್ಚು ಉಪಯೋಗಿಸಿ. ಹಾಗೆ ನಂಬರ್ 3 ಅನ್ನುವಂಥ ಒಂದು ಸಂಖ್ಯೆಯನ್ನು ನೀವು ನಿಮ್ಮ 2 ವೀಲರು, 4 ವೀಲರ್, ಮನೆ ಮತ್ತು ಆಫೀಸು ಎಲ್ಲ ಕಡೆ ಆ ರೇಡಿಯಂ ಸ್ಟಿಕ್ಕರಲ್ಲಿ ಕಟ್ ಮಾಡಿಸಿ ಹಾಕ್ಕೊಳ್ಳಿ. ಅದು ನಿಮಗೆ ತುಂಬ ಒಳ್ಳೆಯ ಫಲ ಕೊಡುತ್ತೆ, ಅದೃಷ್ಟವನ್ನು ತಂದು ಕೊಡುತ್ತೆ. ಹಾಗೆ ನಂಬರ್ 3 ಹೇಗೆ ಬಹಳ ಬಲಿಷ್ಠವಾಗಿರುತ್ತೋ ಹಾಗೆ ಒಂದು ಅಭಿಮಾನ ದೇವತೆ ಧನುಸ್ಸು ರಾಶಿ ಹಾಗೂ ಮೀನ ರಾಶಿಯವರಿಗೆ ಗುರುಗಳನ್ನು ಹೆಚ್ಚು ಆರಾಧನೆ ಮಾಡುವಂಥದ್ದು, ದತ್ತಾತ್ರೇಯರನ್ನು ಆರಾಧನೆ ಮಾಡುವಂಥದ್ದು, ಹಾಗೆ ಸಾಯಿಬಾಬಾ ಸ್ವಾಮಿಯನ್ನು ಆರಾಧನೆ ಮಾಡುವಂಥದ್ದು, ಆಮೇಲೆ ಹಯಗ್ರೀವರನ್ನು ಆರಾಧನೆ ಮಾಡುವಂಥದ್ದು, ದಕ್ಷಿಣಾಮೂರ್ತಿಯನ್ನು ಆರಾಧನೆ ಮಾಡುವಂಥದ್ದು, ಗುರುವನ್ನು ಆರಾಧನೆ ಮಾಡುವಂಥದ್ದು, ಪ್ರತ್ಯಕ್ಷ ಅಥವಾ ಪರೋಕ್ಷ ಗುರು ಮಂತ್ರಾಲಯ ರಾಯರನ್ನ ಆರಾಧನೆ ಮಾಡುವಂಥದ್ದು, ಶೃಂಗೇರಿ ಜಗದ್ಗುರು ಶಂಕರಾಚಾರ್ಯರನ್ನ ಆರಾಧನೆ ಮಾಡುವಂಥದ್ದು, ಮಧ್ವಾಚಾರ್ಯರನ್ನ, ರಾಮಾನುಜಾಚಾರ್ಯರನ್ನ, ಶ್ರೀಪಾದ ಶ್ರೀ ವಲ್ಲಭರಾಯ ಸ್ವಾಮಿ ಗುರುಗಳನ್ನ ಆರಾಧನೆ ಮಾಡುವಂಥದ್ದು. ಹೀಗೆ ಗುರು ಆಶೀರ್ವಾದ, ಗುರುಗಳ ಆರಾಧನೆ ಮಾಡುವಂಥದ್ದು ಭಾಳ ಒಳ್ಳೆಯದು. ಇನ್ನು ಗುರುಗಳ ಆರಾಧನೆ ಆಯಿತು, ನಂಬರ್ 3 ಆಯಿತು. ಧನಸ್ಸು ಮತ್ತು ಮೀನ ರಾಶಿಯವರು ಬಲ ಹೇಗಿದೆ ಅಂತ ಗೊತ್ತಾಯಿತು. ಇನ್ನು ಮಕರ ಹಾಗೂ ಕುಂಭ ರಾಶಿಗೆ ಅಧಿಪತಿ ಶನಿ. ಹಾಗಾಗಿ
ನಿಮಗೆ ಪ್ರಿಯವಾದ ಬಣ್ಣ ಯಾವುದು, ಅದೃಷ್ಟದ ಬಣ್ಣ ಯಾವುದಂದರೆ ನೀಲಿ, ಬಿಳಿ ಹಾಗೂ ಹಸಿರು, ಈ 3 ಬಣ್ಣವನ್ನು ಹೆಚ್ಚು ಉಪಯೋಗಿಸಿ. ಆಲ್ಟರ್ನೇಟ್ ಆಗಿ ಬ್ಲ್ಯಾಕು ಉಪಯೋಗಿಸಿ, ಏನೂ ತಪ್ಪಿಲ್ಲ, ಏನೂ ತೊಂದರೆ ಆಗಲ್ಲ. ಹಾಗೆ ನಂಬರ್ 6, ನಂಬರ್ 8 ಎರಡೂ ಕೂಡ ನಿಮ್ಗೆ ಚೆನ್ನಾಗಿರುತ್ತೆ. ನಂಬರ್ 8ನ ಆಪ್ಷನಲ್ ಆಗಿ ಇಟ್ಕೊಳ್ಳಿ. ನಂಬರ್ 6 ಅನ್ನೋಂಥ ನಂಬರನ್ನು ರೇಡಿಯಂ ಸ್ಟಿಕ್ಕರಲ್ಲಿ ಕಟ್ ಮಾಡಿಕೊಂಡು 2 ವೀಲರು 4 ವೀಲರು ಮನೆ ಆಫೀಸ್ ಎಲ್ಲ ಕಡೆನೂ ಹಾಕ್ಕೊಳ್ಳಿ, ಅದು ಅದೃಷ್ಟ ಅಂತ ಅನ್ಕೊಡುತ್ತೆ. ಹೆಚ್ಚು ಯಾವ ದೇವರನ್ನು ಆರಾಧನೆ ಮಾಡಬೇಕು ಅಂದರೆ ಮಕರ ಹಾಗೂ ಕುಂಭರಾಶಿಯವರು ಆಂಜನೇಯ ಸ್ವಾಮಿನ ಆರಾಧನೆ ಮಾಡಬೇಕು, ಮಹಾವಿಷ್ಣುವನ್ನು ಆರಾಧನೆ ಮಾಡಬೇಕು. ಆಂಜನೇಯ ಸ್ವಾಮಿಗೆ ಬೆಣ್ಣೆ ಸಮರ್ಪಣೆ ಮಾಡೋದ್ರಿಂದ, ಆಂಜನೇಯ ಸ್ವಾಮಿನ ಪ್ರತಿ ದಿನ, ಪ್ರತಿ ವಾರ, ಪ್ರತಿ ತಿಂಗಳು ಆರಾಧನೆ ಮಾಡೋದ್ರಿಂದ ಖಂಡಿತವಾಗಲೂ ಅತ್ಯಂತ ಅಭಿವೃದ್ಧಿಯ ಸ್ಥಾನಮಾನಕ್ಕೆ ಹೋಗುವಂಥ ಎಲ್ಲ ಥರ ಸಾಧ್ಯತೆಗಳು ವಿಶೇಷವಾಗಿದೆ ಮಕರ ಹಾಗೂ ಕುಂಭರಾಶಿಯವರು. ನೋಡಿದ್ರಲ್ಲ, ಯಾವ ರಾಶಿಯವರು ಯಾವ ಬಣ್ಣ, ಯಾವ ಸಂಖ್ಯೆ, ಯಾವ ದೇವರನ್ನು ಆರಾಧನೆ ಮಾಡಬೇಕು ಅನ್ನುವಂಥ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಕೊಟ್ಟಿದ್ದೀನಿ. ನೀವೊಬ್ಬರು ಮಾತ್ರ ನೋಡಿದ್ರೆ ಸಾಕ, ಎಲ್ಲರಿಗೂ ಶೇರ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿ ಆಶೀರ್ವಾದ, ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.